ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಕನ್ನಡ ಆಡಿಯನ್ಸ್ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಟೀಮ್ಗೆ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿತ್ತು ಮೂವಿ. ಚೆನ್ನಾಗಿತ್ತಪ್ಪ, ಏನು ಬೋರ್ ಬರಲ್ಲ, ನೋಡ್ಸ್ಕೊಂಡು ಹೋಗುತ್ತೆ. ಹೇಳಿ ಯಾರಿಗಾದ್ರೂ ಹೇಳ್ತೀನಿ. ಏನು ಇಷ್ಟ ಆಯಿತು? ಒಂಥರ ನಾಟಕದ ಥರನೇ, ಒಂಥರ ಸಿನಿಮಾ ಥರ ಅನ್ನಿಸ್ಲಿಲ್ಲ, ನಾಟಕ ಥರ ಅನ್ನಿಸ್ತು. ಚೆನ್ನಾಗಿದೆ. ಚೆನ್ನಾಗಿತ್ತು. ಡಿಫ್ರೆಂಟ್ ಸ್ಟೋರಿ, ಕ್ಯೂರಿಯಸ್ ಆಗಿದೆ. ಮೊದಲಿಂದ ಕೊನೆವರೆಗೂ ಕತೆ ಹಿಡಿಯುತ್ತೆ ಆಡಿಯನ್ಸ್ನ. ಎಲ್ಲರೂ ನೋಡಿ ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಡೆಫಿನೆಟ್ಲಿ ಇಟ್ಸ್ ಗೋನಾ ಬಿ ಅ ಡಿಫ್ರೆಂಟ್ ಜಾನ್ರ್ ಫಾರ್ ದ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಟೈಮ್ ಟ್ರಾವೆಲರ್ ಕಾನ್ಸೆಪ್ಟ್ ಆಗಿರಲಿ, ಪ್ಯಾರಲಲ್ ಯೂನಿವರ್ಸ್ ಕಾನ್ಸೆಪ್ಟ್ ಆಗಿರಲಿ, ತುಂಬ ಸೂಪರ್ ನ್ಯಾಚುರಲ್ ಪವರ್ಸ್ ಯೂನಿವರ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅದ್ರ ಬಗ್ಗೆ ತುಂಬ ಜನ ಮಾತಾಡಲ್ಲ, ಹೇಳಲ್ಲ. They don't know how to portray it, I feel, but this team has done a really good job, I feel. ಒಂದು ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಎಲ್ಲರೂ ನೋಡಿ, ಒಂದು ಒಳ್ಳೆ ಸಿನಿಮಾ, ಹೊಸಬ್ರ ಸಿನಿಮಾ ಆಗಿದ್ರು ತುಂಬ ಯೂನಿಕ್ ಕಾನ್ಸೆಪ್ಟ್ ತಂದಿದ್ದಾರೆ. ನಿಮಗೆಲ್ಲೂ ಅನಿಸಲ್ಲ ನಿಮಗೆ ಬೋರ್ ಆಗುತ್ತೆ ಅಂತ. ತುಂಬ ಸಿನಿಮಾ ಒಳ್ಳೆ ಹಿಡಿತಾ ಇದೆ. ಒಳ್ಳೆ ಕನ್ನಡ ಆಡಿಯನ್ಸಿಗೆ ಇದೊಂದು ಒಳ್ಳೆ ಹೊಸ ಕಾನ್ಸೆಪ್ಟ್ ಇರೋ ಸಿನಿಮಾ. ಡೂ ವಾಚ್ ಇಟ್, ಡೋಂಟ್ ಮಿಸ್ ಇಟ್. ಬಾಯ್. ಇಲ್ಲಿ ಚೆನ್ನಾಗಿತ್ತು. ಆವಾಗಲೇ ತಾನೇ ಹೇಳ್ತಾ ಇದ್ದೆ, ಇಷ್ಟು ಡಿಫ್ರೆಂಟಾಗಿ ಇಷ್ಟು ಚೆನ್ನಾಗಿ ಮಾರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಲ್ ದ ಬೆಸ್ಟ್. ಇಲ್ಲ, ಸಿನಿಮಾ ಚೆನ್ನಾಗಿದೆ, ಮಾಡ್ಬೋದಲ್ಲ? ಓಕೆ, ತುಂಬ ಚೆನ್ನಾಗಿದೆ. ಹೊಸ ಕಾನ್ಸೆಪ್ಟು ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಇದೇ ಥರ ಕಾನ್ಸೆಪ್ಟ್ ಯಾವುದು ಮಾಡಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಶಾಲಿವಾಹನ ಶಾಖೆ ಖಂಡಿತವಾಗ್ಲೂ ನೋಡಬೇಕು. ಟೈಮ್ ಲೂಪ್ ಕಾನ್ಸೆಪ್ಟ್ ತುಂಬ ಎಕ್ಸ್ಪ್ಲೋರ್ ಮಾಡಿಲ್ಲ. ಎಕ್ಸ್ಪ್ಲೋರ್ ಮಾಡಿದ್ರು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಬಟ್ ಈ ಸಿನಿಮಾ ತುಂಬ ಸಿಂಪಲ್ ಆಗಿ ಅರ್ಥ ಮಾಡಿಸೋ ಪ್ರಯತ್ನ ಆಗಿದೆ. ಸೊ ಎಲ್ಲ ಫ್ಯಾಮಿಲಿ ಆಡಿಯನ್ಸು ಬಂದು ನೋಡಿ ಅರ್ಥ ಆಗೋ ಅಂತ ಕತೆ ಆಗಿದೆ. ಹೊಸ ತಂಡ, ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಈ ಥರದ್ದು ಬರ್ಬೋದು ಅಂತ ಅನ್ಸುತ್ತೆ. ಸೊ ಇಷ್ಟ ಆಯಿತು ತುಂಬ. ಸೈಡ್ ವಿಂಗ್ ತಂಡ ನಮ್ಮ ಮೊದಲಿಂದನೂ ಗೊತ್ತು. ಸೊ ಡ್ರಾಮಾ ಇದ್ರ ಥಿಯೇಟ್ರಲ್ಲಿ ತುಂಬ ಹೆಸರು ಮಾಡಿದೆ ಅಲ್ವಾ. ಸೊ ಹಾಗೆ ಈ ಮೂವಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೊಸ ಕಾನ್ಸೆಪ್ಟ್, ಒಂದು ಹೊಸ ಇದು ತೋರಿಸಿದ್ದಾರೆ. ಸೊ ಎಲ್ಲರೂ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಲಿ. ಹೀಗೆ ನೀವು ಸ್ಪ್ರೆಡ್ ಮಾಡಿ ತುಂಬ ಜನಕ್ಕೆ, ಆಗ ಬರ್ತಾರೆ ಜನ. ಇಂಥ ಮೂವೀಸ್ ಈಗ ಹೊಸತಲ್ವಾ, ಹೊಸ ತಂಡಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಎಲ್ಲರೂ ಸ್ವಲ್ಪ ಮೀಡಿಯಾದಲ್ಲಿ ಜಾಸ್ತಿಯಾಗಿ ಮಾಡಿ. ಹೊಸ ಯಾವುದೋ ಇಂಗ್ಲೀಷಲ್ಲಿ ನಾವು ನೋಡ್ತೀವೋ ಟೈಮ್ ಟ್ರಾವೆಲ್ ಬಗ್ಗೆ ಅಥವಾ ಪ್ಯಾರಲಲ್ ಯೂನಿವರ್ಸು, ಅದು ನಮ್ಮ ಇಂಡಿಯನ್ ಮೈಥಾಲಜಿಲಿನೂ ಮುಂಚೆ ಇದೆ. ಅದರದ್ದು ಒಂದು ಕನೆಕ್ಷನ್ ತೊಗೊಂಡು ಇಲ್ಲಿ ಒಂದು ಕತೆ ಮಾಡಿ, ಹಳ್ಳಿ ಕತೆ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಈ ಥರ ತುಂಬ ನೋಡ್ತಾ ಇರ್ತೀನಿ, ಅಂದರೆ ಬೇರೆ ಲ್ಯಾಂಗ್ವೇಜಸಲ್ಲಿ, ಅಂದರೆ ಜರ್ಮನ್ದು ಅಥವಾ ಡಾರ್ಕ್ ಎಲ್ಲ ಬಂದಿದೆ. ಅದೇ ಥರ ಇವರು ಕನ್ನಡದಲ್ಲಿ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನು ಈ ಥರದ್ದು ನೋಡ್ತಾ ಇರೋದು ಯಾವುದಾದ್ರು ಕನ್ನಡದಲ್ಲಿ. ಸೊ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ತುಂಬ ಚೆನ್ನಾಗಿದೆ. ಒರಿಜಿನಲ್ ಸ್ಟೋರಿ, ಎಲ್ಲ ಹೊಸ ಆ್ಯಕ್ಟರ್ಸು. ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಕನ್ನಡದಲ್ಲಿ ಇಂಥ ಫಿಲಮ್ಸ್ ಬರೋದು ತುಂಬ ರೇರು. ಇಂಥ ಫಿಲಮ್ಸ್ ಪ್ರೋತ್ಸಾಹ ಕೊಟ್ಟರೆ ಇಂದು ಒಳ್ಳೊಳ್ಳೆ ಕಥೆಗಳು ಬರ್ಬೋದು. ನಾವೇ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಬೇರೆ ಯಾರು ಮಾಡ್ತಾರೆ. ಥ್ಯಾಂಕ್ ಯು. ಭಿನ್ನವಾದ ಕಥೆ, ಬೇರೆ ಭಾಷೆಯಲ್ಲಾದರೆ ಇನ್ನೂ ಹೆಚ್ಚು ಜನ ಬಂದು ನೋಡ್ತಾರೆ. ಹೊಸ ತಂಡ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಬೇಕು. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಬನ್ನಿ, ಖಂಡಿತ ಬನ್ನಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ರಿಕ್ವೆಸ್ಟ್ ಏನು ಅಂದರೆ ಥಿಯೇಟರ್ಗೆ ಬಂದು ನೋಡಿ ಇಂಥ ಸಿನಿಮಾನ. ಇವರಿಗೂ ಇನ್ನೂ ಶೋಸ್ ಬುಕ್ ಆಗುತ್ತೆ. ಈ ಥರ ಕಂಟಿನ್ಯೂಡ್ ಸಪೋರ್ಟ್ ಇರಲಿ. ನಮ್ಮ ಆಟೋದಯ ಸೂಪರ್.